ರೀಲ್ ನಂಬರ್ 3 ಅನಿದ್ರಾ ವಿಷಯದ ಮೇಲೆ ಆಹಾರ ಪದ್ಧತಿ. ಯಾವ ಆಹಾರ ನಮ್ಮ ಡೈಜೆಷನ್ ಸಿಸ್ಟಮ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ? ಯಾವ ಯಾವ ಆಹಾರದಿಂದ ವ್ಯಕ್ತಿಗೆ ಆಸಿಡಿಟಿ ಆಗ್ತದೆ, ಗ್ಯಾಸ್ಟ್ರಿಕ್ ಆಗ್ತದೆ, ಅಜೀರ್ಣ ಆಗ್ತದೆ, ಅವೆಲ್ಲವೂ ಕೂಡ ನಿದ್ರೆ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟು ಬೀರ್ತವೆ ಮಿತ್ರರೆ. ವಿಶೇಷವಾಗಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ಮಧ್ಯದಲ್ಲಿ ಏನು ತಿನ್ನುವಂಥ ಆಹಾರಗಳಿರ್ತವೆ, ಹುಳಿ ಐಟಮ್ಸು, ಟೀ, ಕಾಫಿ, ಕೆಫೈನ್ ಯುಕ್ತ ಆಹಾರ, ಸ್ಟಿಂಗು, ಜೀರಾ ಸೋಡಾ, ಅದೇನೇ ಇರ್ಬೋದು, ಕೋಲಾ, ಪೆಪ್ಸಿ, ಥಮ್ಸಪ್ಪು, ಅತಿಯಾದ ಪಿಜ್ಜಾ, ಅತಿಯಾದ ಹೆವಿ ನಾನ್ ವೆಜಿಟೇರಿಯನ್ ಫುಡ್ಡು, ಸೊ ಖಾರ ಮಸಾಲೆಯುಕ್ತ ಆಹಾರ, ಸೊ ಏನೇ ಇರ್ಬೋದು, ಮಧ್ಯಾಹ್ನ ಊಟದಿಂದ ರಾತ್ರಿ ಊಟದ ಮಧ್ಯದಲ್ಲಿ ಏನು ತೆಗೆದುಕೊಳ್ಳುತ್ತಿ ಅದು ಭಾಳ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಮಾಡುತ್ತೆ ರಾತ್ರಿ ನಿದ್ದೆ ಮೇಲೆ. ಹಾಗಂತ ಬೆಳಿಗ್ಗೆ ಏನು ಬೇಕಾ ತಿನ್ನಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬೆಳಗ್ಗೆ ಓಕೆ, ಒಂದು ಹೊತ್ತಿಗೆ ತಿಂದಿದ್ದೆಲ್ಲ ಮಧ್ಯಾಹ್ನದವರೆಗೂ ಕರಗಿರುತ್ತೆ. ಆದರೆ ಮಧ್ಯಾಹ್ನದಿಂದ ರಾತ್ರಿ ಮಧ್ಯದಲ್ಲಿ ಏನು ಮಾಡಿರ್ತೀವಲ್ಲ ಆ ಆಹಾರ, ಅದು ಭಾಳ ಇಂಪಾರ್ಟೆಂಟು. ವೆರಿ ವೆರಿ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಬಿಡುತ್ತೆ ರಾತ್ರಿ ನಿದ್ದೆ ಮೇಲೆ. ಅದರೊಳಗಡೆ ನೆಕ್ಸ್ಟ್ ಪಾಯಿಂಟ್ ಬರೋದು ಯಾವ ಆಹಾರ ಟೆಸ್ಟೋಸ್ಟೆರಾನು, ಕಾರ್ಟಿಸೋಲು, ಸೆರೆಟೋನಿನ್ ಅನ್ನುವಂಥ ಹಾರ್ಮೋನನ್ನು ರೈಸ್ ಮಾಡ್ತವೆ. ಅವೆಲ್ಲವೂ ಕೂಡ ನಿದ್ರೆ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟು ಮಾಡ್ತವೆ ಮಿತ್ರರೆ. ಸೊ ಯಾವ್ಯಾವ್ದು ಆಹಾರ? ಹೆವಿ ನಾನ್ ವೆಜಿಟೇರಿಯನ್ ಫುಡ್ಡು ತೆಗೆದುಕೊಂಡ್ರೂ ಕೂಡ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಟೈಮಲ್ಲಿ ತೆಗೆದುಕೊಳ್ಳಬೇಕು. ತಿಂದ ಕೂಡಲೇ ತೆಗೆದುಕೊಂಡ ಕೂಡಲೇ ಒಳ್ಳೆ ವ್ಯಾಯಾಮ ಆ್ಯಕ್ಟಿವಿಟಿಯಲ್ಲಿ ಇರಬೇಕು ವ್ಯಕ್ತಿ. ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕಾಗಿ ಕೆಲವೊಂದು ಆಹಾರಗಳ ಸೇವನೆ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಂಜೂರ, ಡೇಟ್ಸು, ಕಾಜು, ಬಾದಾಮು, ಇವೆಲ್ಲವೂ ಕೂಡ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಆಹಾರ. ಇವನ್ ನಾನ್ ವೆಜಿಟೇರಿಯನ್ ಕೂಡ. ಸೊ ಅದು ಏನು ಮಾಡ್ತವೆ? ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡ್ತವೆ, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಸ್ಟಿಲ್ ಅವೆಲ್ಲವೂ ರಾತ್ರಿ ಟೈಮಲ್ಲಿ, ಸಾಯಂಕಾಲ ಟೈಮಲ್ಲಿ ಅತಿಯಾಗಿ ಸೇವನೆ ಮಾಡಿದ್ದೇ ಆಗಲಿ ಖಂಡಿತವಾಗೂ ವ್ಯಕ್ತಿಯ ನಿದ್ದೆ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಓಕೆ, ನ್ಯೂಲಿ ಮ್ಯಾರಿಡ್ ಇದ್ದೀರಾ, ಅದೇ ನಿಮಗೆ ಲೈಂಗಿಕ ವಿಷಯನೇ ಬಹಳ ಮುಖ್ಯವಾದ ಪ್ರಾಬ್ಲಮ್ ಇತ್ತು ಅಂದರೆ ಖಂಡಿತವಾಗೂ ನಿಮಗೆ ಒಂದು ಎಕ್ಸ್ಕ್ಯೂಸ್. ಬಟ್ ಬೇರೆಯವ್ರಿಗೆ ಏನಿದೆ, ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಮಾಡ್ತವೆ. ನೀವು ನೋಡಿ ತಿಳಿದು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್, ಆಲ್ಕೋಹಾಲ್. ತುಂಬ ಜನರಿಗೆ ಆಲ್ಕೋಹಾಲ್ ನಮಗೇನು ಅನಿಸ್ತದೆ, ತೊಗೊಂಡು ಕೂಡಲೇ ಒಳ್ಳೆ ನಿದ್ದೆ ಬರುತ್ತೆ ಅಂತ ಅದು ಭ್ರಮೆ ಅಷ್ಟೇ. ಓಕೆ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಸ್ಲೀಪ್ ಪ್ಯಾಟರ್ನನ್ನು ಕಂಪ್ಲೀಟ್ಲಿ ಡಿಸ್ಟರ್ಬ್ ಮಾಡುತ್ತೆ ಆಲ್ಕೋಹಾಲ್. ಆಲ್ಕೋಹಾಲ್ ಒಂದು ಸುಂದ್ ಮಾಡಿ ನಶೆಯಲ್ಲಿ ವ್ಯಕ್ತಿ ಬಿದ್ದಿರ್ತಾನೆ ಹೊರತು ಡೀಪ್ ಸ್ಲೀಪು, ಗುಡ್ಸ್ ಕ್ವಾಲಿಟಿ ಆಫ್ ಸ್ಲೀಪ್ ಇರೋದಿಲ್ಲ. ಅದೇ ಕಾರಣಕ್ಕೆ ವ್ಯಕ್ತಿ ಮರುದಿನ ಎದ್ದಾಗ ಫ್ರೆಶ್ ಆಗಿರೋದಿಲ್ಲ, ಸುಸ್ತಾಗಿರ್ತಾನೆ, ಮೂಡ್ ಆಫ್ ಆಗಿರ್ತದೆ ಮಿತ್ರ. ಸೊ ನೆಕ್ಸ್ಟ್, ಆಹಾರದಲ್ಲಿ ಲ್ಯಾಕ್ ಆಫ್ ಮ್ಯಾಗ್ನೀಸಿಯಂ, ಲ್ಯಾಕ್ ಆಫ್ ಜಿಂಕ್, ಲ್ಯಾಕ್ ಆಫ್ ಐರನ್, ಲ್ಯಾಕ್ ಆಫ್ ಇನ್ನೂ ಅನೇಕ ರೀತಿಯಾದ ವೈಟಮಿನ್ಸ್ ಮತ್ತು ಮಿನರಲ್ಸು ನಾವೇ ತೆಗೆದುಕೊಳ್ತಾ ಇಲ್ಲ ಅಂದರೆ, ಅಥವಾ ತೆಗೆದುಕೊಂಡ್ರೂ ಕೂಡ ದೇಹದಲ್ಲಿ ಸರಿಯಾಗಿ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ಮೆಟಬಾಲಿಸಮ್ ಆಗ್ತಾ ಇಲ್ಲ ಅಂದರೂ ಕೂಡ ಡೈರೆಕ್ಟ್ ಇಂಪ್ಯಾಕ್ಟು ನಿದ್ದೆ ಮೇಲೆ ಬೀಳುತ್ತೆ. ಇವೆಲ್ಲವೂ ಲಿಸ್ಟ್ ಕಮ್ಸ್ ಅಂಡರ್ ಆಹಾರ ಪದ್ಧತಿ ಮಿತ್ರ.